ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KGL 621 ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮುಂದುವರಿಯಲಿ. ನನ್ನ ಈ ಚಾನಲ್ಗೆ ತಾವು ನಮ್ಮ ಸ್ನೇಹಿತರಿಗೆ ಹಾಗೂ ನೆಂಟರಿಗೆ ಆಪ್ತರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಈ ಗಾದೆ ಮಾತುಗಳು ಭಾಗ 7 ಈಗಾಗಲೇ 1 ರಿಂದ 6 ಗಾದೆ ಮಾತುಗಳು ತಾವು ನೋಡಿರಬಹುದು. ಹಾಗೂ ಈ ಗಾದೆಗಳಿಗೆ ಕೊನೆಯೇ ಇಲ್ಲ. ಹೇಳುತ್ತಾದರೂ ಗಾದೆ ಸುಳ್ಳಾಗುವುದಿಲ್ಲವೆಂದು. ನಾವು 1000 ಮಾತಾಡುವುದು ಒಂದೇ, ಒಂದು ಗಾದೆ ಮಾತು ಹೇಳುವುದೇ ಒಂದೇ. ಒಂದು ಗಾದೆಯಲ್ಲಿ ಎಷ್ಟೊಂದು ಒಳ ಅರ್ಥ ಇರುತ್ತೆ ಅಲ್ಲವೇ? ಹೇಳುತ್ತಾರಲ್ಲ, ಆನೆಗೆ ಆನೆ ಭಾರ, ಇರುವೆಗೆ ಇರುವೆ ಭಾರ. ಅಂದರೆ ಶ್ರೀಮಂತರಿಗೆ ಅವರದೇ ಆದ ಕಷ್ಟ ಸುಖ ಇರುತ್ತೆ, ಬಡವರಿಗೂ ಸಹ ಅವರದೇ ಆದ ಒಂದು ಕಷ್ಟ ಸುಖ ಇರುತ್ತೆ. ಅಂದರೆ ಅವರವರ ಒಂದು ಯೋಗ್ಯತೆಗೆ ತಕ್ಕಂತೆ ಅವರ ಕಷ್ಟ ಸುಖಗಳು ಇರುತ್ತೆ ಎಂಬುದೇ ಈ ಒಂದು ಗಾದೆಯ ಅರ್ಥ. ಇಂತಹ ಅನೇಕ ಗಾದೆಗಳಿವೆ, ಅದರಲ್ಲಿ ಸುಮಾರು ಅರ್ಥವಿದೆ. ಆ ಅರ್ಥವನ್ನು ತಿಳಿದುಕೊಂಡು ನಾವು 1000 ಮಾತಾಡುವುದು ಒಂದೇ, ಒಂದು ಗಾದೆ ಹೇಳುವುದು ಒಂದೇ. ಆದ್ದರಿಂದ ಇಂತಹ ಗಾದೆಗಳನ್ನು ಅದರ ವಿವರದೊಂದಿಗೆ ತಮಗೆ ತಿಳಿಸಲು ನಾನು ಇಷ್ಟಪಡುತ್ತೇನೆ. ಬನ್ನಿ, ಇನ್ನು ವಿಳಂಬ ಮಾಡದೆ ನನ್ನ ಈ ಗಾದೆಗಳನ್ನು ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ. ಕುದುರೆ ಕಂಡ್ರೆ ಕಾಲು ನೋವುತ್ತೆ. ಹೌದು, ಕುದುರೆ ಇದ್ದಾಗ ಯಾಕೆ ನಡೆಯಬೇಕು, ನಡೆದು ಯಾಕೆ ಕಾಲು ನೋಯಿಸಿಕೊಳ್ಳಬೇಕು ಎಂಬುದು ಈ ಗಾದೆ. ಅಂದರೆ ಇದರ ಒಳ ಅರ್ಥ ಏನೆಂದರೆ, ಯಾರಾದರೂ ಕೆಲಸ ಮಾಡುವವರು ಇದ್ದರೆ ಮನೆಯಲ್ಲಿ ನಾವು ಯಾಕೆ ಕೆಲಸ ಮಾಡಬೇಕು, ಅವರ ಕೈಯಲ್ಲಿ ಕೆಲಸ ಮಾಡಿಸೋಣ ಎಂದು ಅವರಿಗೆ ಕೆಲಸವನ್ನು ಹೇಳುತ್ತಲೇ ಇರುವುದು. ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ, ಆ ಕೆಲಸ ಆದಮೇಲೆ ಇನ್ನೊಂದು ಕೆಲಸ, ಹೀಗೆ ಹೇಳುತ್ತಲೇ ಇರುವುದು. ಸುಮ್ಮನೆ ಯಾಕೆ ಕುಳಿಸುವುದು ಎಂದು ಕೆಲವರು ಇರ್ತಾರೆ ಮಾಲೀಕರು, ಅವರು ಶ್ರೀಮಂತರು. ಅವರು ಏನು ಮಾಡ್ತಾರೆ, ಕೆಲಸ ಮಾಡುವವರಿಗೆ ಸುಮ್ಮನೆ ಇರುವುದೇ ಬಿಡುವುದಿಲ್ಲ. ಏನಾದರೂ ಒಂದು ಕೆಲಸವನ್ನು ಮಾಡಿಸುತ್ತಲೇ ಇರುತ್ತಾರೆ. ಅಲ್ಲಿ ಬಾ, ಇಲ್ಲಿ ಬಾ, ಅಲ್ಲಿ ಹೋಗಿ ಬಾ, ಇಲ್ಲಿ ಬಾ, ಅದು ಮಾಡು, ಇದು ಮಾಡು ಎಂದು ಹೇಳುತ್ತಲೇ ಇರುತ್ತಾರೆ. ಅಂದರೆ ಕುದುರೆ ಇದೆ ಅಂದರೆ ಕೆಲಸ ಮಾಡುವವನಿದ್ದರೆ ಅವನಿಗೆ ಯಾಕೆ ಸುಮ್ಮನೆ ಕೂಡಿಸಬೇಕು ಎಂದು ಥರದ ಕೆಲಸಗಳನ್ನು ಮಾಡಿಸ್ತಲೇ ಇರುತ್ತಾರೆ. ಅಂದರೆ ಈ ಗಾದೆಯ ಅರ್ಥ, ಕುದುರೆ ಕಂಡ್ರೆ ಕಾಲು ನೋವು. ಅಂದರೆ ಕುದುರೆ ಇದ್ದಾಗ ಯಾಕೆ ನಡೆದುಕೊಂಡು ಹೋಗಬೇಕು, ಕುದುರೆ ಮೇಲೆ ಹೋಗಬಹುದು ಎಂದು ಈ ಒಂದು ಗಾದೆಯ ಒಳ ಅರ್ಥ. ಅಂದರೆ ಯಾರೋ ಕೆಲಸ ಮಾಡಲು ಸಿಕ್ಕಿದಾಗ ಅವರಿಗೆ ನಾವು ಹೆಚ್ಚು ಕೆಲಸ ಕೊಟ್ಟು ಅವರಿಗೆ ತೊಂದರೆ ಕೊಡುವುದೇ ಒಂದು ದೊಡ್ಡ ವಿಷಯ ಕೆಲವರಿಗೆ ಎಂಬುದು ಈ ಒಂದು. ಕುರಿ ಕಾಯೋಕ್ಕೆ ತೋಳ ನೇಮಿಸಿದ ಹಾಗೆ. ಹೌದು, ಕುರಿ ಕಾಯೋಕ್ಕೆ ತೋಳ ನೇಮಿಸಿದರೆ ಏನು ತಾನೇ ಆಗುತ್ತೆ ನಿಮಗೆ ಗೊತ್ತು. ತೋಳಕ್ಕೆ ಕುರಿ ಕಂಡ್ರೆ ಬಾಯಲ್ಲಿ ನೀರಿರುತ್ತೆ. ಅದು ಏನಾದರೂ ಮಾಡಿ ಒಂದು ಕುರಿಯನ್ನು ಸಾಯಿಸಿ ತಿಂದುಬಿಡುತ್ತೆ. ಅಂದರೆ ಇದರ ಗಾದೆಯ ಅರ್ಥ ಏನೆಂದರೆ, ಖಜಾನೆಯನ್ನು ಕಾಯಲು ಒಂದು ಕಳ್ಳನಿಗೆ ನೇಮಕ ಮಾಡಿದಂತೆ. ಅಂದರೆ ಅವನು ಸುಮ್ಮನಿರುತ್ತಾನೆ, ದಿನವೂ ಏನಾದರೂ ಒಂದು ಕಳ್ಳತನ ಮಾಡಿಕೊಂಡು ಖಜಾನೆಯಿಂದ ಹಣ ಇರುತ್ತಾನೆ. ಅಂದರೆ ಹಣ ಕದಿಯುತ್ತಲೇ ಇರುತ್ತಾನೆ. ಅದೇ ರೀತಿ ಯಾವುದಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಮನುಷ್ಯರಿಗೆ ನಾವು ನೇಮಕ ಮಾಡಬೇಕು. ಅದನ್ನು ಬಿಟ್ಟು ಆ ಕೆಲಸವೇ ಗೊತ್ತಿಲ್ಲದವನಿಗೆ ಅವನು ನೇಮಕ ಮಾಡಿದರೆ ಅವನು ಏನು ಮಾಡುತ್ತಾನೆ, ಆ ಕೆಲಸದಿಂದ ಬರುವ ಆದಾಯವನ್ನು ತಾನು ಪಡೆದುಕೊಳ್ಳುತ್ತಾನೆ. ಯಾರಿಗೆ ಕೆಲಸವೇ ಬರುವುದಿಲ್ಲ, ಆಮೇಲೆ ಅವನು ಕಳ್ಳನಿಗೆ ಹೋಗಿ ಖಜಾನೆ ಕಾಯಲು ಬಿಟ್ಟರೆ ಅವನು ಕಾಯುತ್ತಾನೆಯೇ? ಅವನು ಏನು ಮಾಡುತ್ತಾನೆ, ದಿನನಿತ್ಯವೂ ಸ್ವಲ್ಪ ಹಣವನ್ನು ಕದಿಯುತ್ತಾ ಹೋಗುತ್ತಾನೆ. ಅದೇ ರೀತಿ ಕುರಿ ಕಾಯೋಕ್ಕೆ ತೋಳಕ್ಕೆ ನೇಮಿಸಿದಂಗೆ ಎಂಬುದೇ ಈ ಉರಿಯುವ ಒಲೆಗೆ ಬಿದ್ದಂತೆ. ಅಂದರೆ ಇದರ ಅರ್ಥ ಏನೆಂದರೆ, ಬಾಣಲೆಯ ಮೇಲೆ ಇರುತ್ತೆ, ಅದನ್ನು ಈಗಾಗಲೇ ಅದು ಬಿಸಿ ತಟ್ಟಿರುತ್ತೆ. ಅದನ್ನು ಬಿಟ್ಟು ಒಲೆಯಲ್ಲಿ ಬಿದ್ದರೆ ಇದ್ದದ್ದು ಮೈ ಬೇಗನೆ ಸುಟ್ಟು ಹೋಗುತ್ತೆ. ಅದೇ ರೀತಿ ಈಗಾಗಲೇ ನಾವು ಕಷ್ಟಪಡುತ್ತಾ ಇರುತ್ತೇವೆ. ಆ ಕಷ್ಟದಲ್ಲಿ ಇನ್ನೂ ಕಷ್ಟ ಹೆಚ್ಚಾಗಿ ನಾವು ಪಟ್ಟರೆ ಆವಾಗ ಹೇಳ್ಬೋದು, ಉರಿಯುವ ಬಾಣಲೆಯಿಂದ ನಾವು ಉರಿಯುವ ಒಲೆಗೆ ಬಿದ್ದಂತೆ ಆಗಿದೆ ನಮ್ಮ ಜೀವನ. ಅಂದರೆ ಈಗಾಗಲೇ ತುಂಬ ಕಷ್ಟದಲ್ಲಿರುತ್ತಾರೆ, ಏನೋ ತೊಂದರೆಯಲ್ಲಿ ಇರುತ್ತಾರೆ. ಅದನ್ನೇ ಸಹಿಸಿಕೊಂಡು ಇರುವುದೇ ಕಷ್ಟ. ಆಗ ಇನ್ನೂ ಹೆಚ್ಚು ಕಷ್ಟ ಬಂದಾಗ ನಮಗೆ ಏನಾಗುತ್ತೆ, ಇನ್ನೂ ತೊಂದರೆಯೇ ಜಾಸ್ತಿ ಆಗುತ್ತೆ. ಆ ತೊಂದರೆ ಜಾಸ್ತಿ ಆದಾಗ ಈ ಒಂದು ಗಾದೆ ಹೇಳಬಹುದು, ಉರಿಯುವ ಬಾಣಲೆಯಿಂದ ಉರಿಯುವ ಬೆಂಕಿಗೆ ಒಲೆಗೆ ಬಿದ್ದ. ನಾರಿಯ ಪುಣ್ಯ ಪುರುಷನ. ನಾರಿಯ ಪುಣ್ಯ ಅಂದರೆ ನಾವು ಮದುವೆ ಮಾಡಿಕೊಳ್ಳುತ್ತೇವೆ,
ಆ ಮದುವೆ ಮಾಡಿಕೊಂಡ ಹೆಣ್ಣು ಮಗಳು ಒಳ್ಳೆಯ ರೀತಿ ಇದ್ದು ಒಳ್ಳೆಯ ಅಭ್ಯಾಸ, ಒಳ್ಳೆಯ ಒಂದು ಮನತನೆಯಿಂದ ಬಂದಿದ್ದರೆ ಅವಳು ಮಾಡಿದ ಒಂದು ಪುಣ್ಯ ಅವನ ಗಂಡನಿಗೆ ಬರುವುದು, ಅಂದರೆ ಆ ಪುರುಷನಿಗೆ ಆ ಭಾಗ್ಯ ಬರುವುದು. ಈ ಒಂದು ಗಾದೆಯ ಅರ್ಥ. ಅಂದರೆ ನಾವು ಯಾವ ಹೆಣ್ಣಿಗೆ ಮದುವೆ ಆಗುತ್ತೇವೋ ಆ ಹೆಣ್ಣು ಒಳ್ಳೆಯವಳಾಗಿದ್ದು ಒಳ್ಳೆಯ ಒಂದು ಆಸ್ತಿಕರಾಗಿ, ಒಳ್ಳೆಯ ದೇವರು ದಿಂಡರು ಒಳ್ಳೆಯತನದಿಂದ ಕೂಡಿ ಬಂದರೆ ಆ ಮನತನದಿಂದ ಒಳ್ಳೆಯದೇ ಆಗುತ್ತೆ. ಅದೇ ರೀತಿ ಆ ಒಂದು ಗೃಹಿಣಿ ಅಂದರೆ ಹೆಂಡತಿ ಮಾಡಿದ ಪುಣ್ಯ ಪುರುಷ ಅಂದರೆ ಗಂಡನಿಗೆ ಬರುವುದು, ಅಂದರೆ ಗಂಡನಿಗೂ ಸಹ ಅದರ ಒಂದು ಅದೃಷ್ಟ ಕೂಡಿ ಬರುವುದು, ಆಗ ಅವನ ಭಾಗ್ಯವು ಅರಳುವುದು. ಅದೇ ರೀತಿ ಒಳ್ಳೆಯ ಒಂದು ಹುಡುಗಿಗೆ ಮದುವೆ ಮಾಡಿಕೊಂಡರೆ ಆ ಗಂಡನಿಗೂ ಸಹ ಅದರ ಭಾಗ್ಯ ಬರುವುದು. ಪುರುಷ ಅಂದರೆ ಗಂಡನಿಗೂ ಸಹ ಅದರ ಭಾಗ್ಯ ದೊರಕುತ್ತೆ ಎಂಬುದು ಈ ಒಂದು ಹುಣಸೆಹಣ್ಣು ಕಿವಿಚಿದ ಹಾಗೆ. ಅಂದರೆ ಕೆಲವು ಸಾರಿ ಏನಾಗುತ್ತೆ, ನಾವು ಕಷ್ಟಪಟ್ಟು ಓದಿರುತ್ತೇವೆ, ಕಷ್ಟಪಟ್ಟು ಏನೋ ಒಂದು ಕೆಲಸವನ್ನು ಪಡೆದಿರುತ್ತೇವೆ, ತುಂಬ ಆ ಕಷ್ಟದಿಂದ ನಮಗೆ ಕೆಲಸ ಸಿಕ್ಕಿರುತ್ತೆ. ಆದರೆ ಯಾವುದೋ ಒಂದು ತಪ್ಪು ಕೆಲಸ ಮಾಡಿ ಆ ಕೆಲಸದಿಂದಲೇ ನಮಗೆ ತೆಗೆದು ಹಾಕುತ್ತಾರೆ. ಅಂದರೆ ನಾವು ಕೆಲಸ ಸಿಕ್ಕಿದಾಗ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಹೋಗಬೇಕು. ಅದನ್ನು ಬಿಟ್ಟು ಹಣದ ದುರಾಸೆಗೆ ಲಂಚವನ್ನು ಪಡೆಯುವುದು. ಲಂಚ ಪಡೆದಾಗ ಯಾವತ್ತಾದರೂ ಒಂದು ದಿನ ನಮಗೆ ತೊಂದರೆ ಆಗುವುದು ಸಹಜ. ಆ ಲಂಚದ ಹಣ ಕೊಟ್ಟವನು ಸುಮ್ಮನಿರುತ್ತಾನೆ, ಲೋಕಾಯುಕ್ತ ಯಾವರಿಗೂ ಹೇಳಿ ನಮಗೆ ಹಿಡಿಸುತ್ತಾನೆ. ಆಗ ನಂತರ ನಮ್ಮ ಅಮಾನತ್ತಾಗಿ ಕೆಲಸವೂ ಸಹ ಹೋಗುತ್ತೆ. ಅದೇ ರೀತಿ ನಾವು ಕಷ್ಟಪಟ್ಟು ಕೆಲಸವನ್ನು ಪಡೆದಾಗ ಅದನ್ನು ನಾವು ಅನುಸರಿಸಿಕೊಂಡು ಹೋಗಬೇಕು. ಅದನ್ನು ಬಿಟ್ಟು ಮಾಡಬಾರದ ಕೆಲಸಗಳನ್ನು ಮಾಡಿದರೆ ಆಗಬಾರದು ಹಾಗೆ ಆಗುತ್ತೆ. ಅದೇ ರೀತಿ ನಾವು ಕಷ್ಟಪಟ್ಟರೆ ಹೊಳೆಯಲ್ಲಿ ಹುಣಸೆಹಣ್ಣು ಕಿವುಚಿದಂಗೆ. ಅಂದರೆ ಹೊಳೆಯಲ್ಲಿ ಹುಣಸೆಹಣ್ಣು ಕಿವುಚಿದರೆ ಏನು ಪ್ರಯೋಜನ? ಅದು ಹೊಳೆ ಅಂದರೆ ನದಿಯಲ್ಲಿ ಹಿಡಿದರೆ ಅದರಿಂದ ಏನೂ ಪ್ರಯೋಜನವೂ ಆಗುವುದಿಲ್ಲ. ಅಂದರೆ ನಾವು ಇಷ್ಟು ಕಷ್ಟಪಟ್ಟು ಓದಿ ಎಲ್ಲವನ್ನು ಮಾಡಿ ಕಡೆಯಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿದಾಗ ನಾವು ಕೆಲಸವನ್ನು ಕಳೆದುಕೊಂಡರೆ ಆಗ ನಾವು ಹೇಳುತ್ತೇವೆ, ಇಷ್ಟು ದಿನ ನಾನು ಕಷ್ಟಪಟ್ಟಿದ್ದು ಹೊಳೆಯಲ್ಲಿ ಹುಣಸೆ ಹಣ್ಣು ಕಿವುಚಿದಂಗೆ ಆಯಿತು ಎಂದು. ಯಾವುದೋ ಒಂದು ಕೆಲಸ ಮಾಡಿದಾಗ ಅದನ್ನು ಉಳಿಸಿಕೊಳ್ಳಬೇಕು. ಉಳಿಸಿಕೊಳ್ಳದೆ ಹೋದರೆ ಇದೇ ರೀತಿ ಆಗುವುದು. ಹೊಳೆಯಲ್ಲಿ ಹುಣಸೆ ಹಣ್ಣು ಕಿವುಚಿದ ಹಾಗೆ. ಗುಣವರಿತು ಗೆಳೆತನ ಮಾಡು. ಹೌದು, ಒಳ್ಳೆಯ ಗುಣ ಇದ್ದವರೊಂದಿಗೆ ನಾವು ಗೆಳೆತನ ಮಾಡಿದರೆ ನಾವು ಸಹ ಒಳ್ಳೆಯವರೇ ಆಗುತ್ತೇವೆ. ಅದನ್ನು ಬಿಟ್ಟು ಕೆಟ್ಟ ಸ್ವಭಾವ ಇರುವವರ ಜೊತೆಯಲ್ಲಿ ನಾವು ಸಹವಾಸ ಮಾಡಿದರೆ ನಾವು ಸಹ ಆ ಕೆಟ್ಟವರಾಗೇ ಆಗುತ್ತೇವೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ದರಿಂದ ಗೆಳೆತನ ಮಾಡುವಾಗ ಒಳ್ಳೆಯ ಸ್ವಭಾವ ಉಳ್ಳವನ ಜೊತೆಯಲ್ಲಿ ನಾವು ಗೆಳೆತನ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ನಾವು ಒಳ್ಳೆಯ ನಡತೆಯನ್ನು ಪಡೆಯಬಹುದು. ಆದ್ದರಿಂದ ಗೆಳೆತನ ಮಾಡುವಾಗ ಒಳ್ಳೆಯ ಗುಣ ಇರುವ ಜೊತೆಯಲ್ಲಿ ಮಾಡಬೇಕು ಎಂಬುದೇ ಈ ಸಾಲವೇ ಶೂಲ. ಹೌದು, ಸಾಲ ಪಡೆಯುವಾಗ ತುಂಬ ಸಂತೋಷ ಇರುತ್ತೆ. ನಾವು ಇಲ್ಲ ಸಲ್ಲದ ಖರ್ಚುಗಳೆಲ್ಲ ಲೆಕ್ಕಾಚಾರ ಹಾಕಿ ಇಡೀ ಹಣವನ್ನು ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಡುತ್ತೇವೆ. ಆದರೆ ಆ ಸಾಲದ ಹಣಕ್ಕೆ ನಾವು ಬಡ್ಡಿ ಕೊಡಬೇಕಾಗುತ್ತೆ. ಸುಮ್ಮನೆ ಯಾರೂ ಹಣ ಕೊಡುವುದಿಲ್ಲ. ಆ ಬಡ್ಡಿ ಕೊಡಬೇಕಾದ್ರೆ ನಾವು ತುಂಬ ತೊಂದರೆ ಆಗುತ್ತೆ. ಆ ಸಾಲ ತಗೊಂಡಾಗ ಸಂತೋಷ ಎಷ್ಟಾಗುತ್ತೋ ಪ್ರತಿ ತಿಂಗಳು ಅದಕ್ಕೆ ಬಡ್ಡಿ ಕೊಡುವಾಗ ನಮಗೆ ಅಷ್ಟೇ ತೊಂದರೆ ಆಗುತ್ತೆ. ಶೂಲ ಅಂದರೆ ನಮಗೆ ತಿವಿದ ಹಾಗೆ ಆಗುತ್ತೆ, ಅಂದರೆ ನಮಗೆ ತೊಂದರೆ ಆಗುತ್ತೆ ಎಂಬುದು ಈ ಗಾದೆಯ ಅರ್ಥ. ಆದ್ದರಿಂದ ಸಾಲವನ್ನು ಪಡೆದಾಗ ನಮಗೆ ಸಂತೋಷವಾಗುತ್ತೆ, ಆದರೆ ಅದಕ್ಕೆ ಬಡ್ಡಿ ಕೊಡುವಾಗ ಮಾತ್ರ ನಮಗೆ ತಿವಿದಂತೆ ಆಗುತ್ತೆ. ಅಂದರೆ ಶೂಲ ಅಂದರೆ ತ್ರಿಶೂಲದಲ್ಲಿ ತಿವಿದ ಹಾಗೆ ಆಗುತ್ತೆ ಎಂಬುದು ಈ ಒಂದು ಗಾದೆಯ ಕಳ್ಳನೇ ಬಲ್ಲ. ಹೌದು, ಯಾರು ಕಳ್ಳತನ ಮಾಡುತ್ತಾರೋ ಅವರಿಗೆ ಗೊತ್ತಿರುತ್ತೆ ಯಾವ ರೀತಿ ಕಳ್ಳತನ ಮಾಡುವುದು, ಯಾವ ರೀತಿ ಅದನ್ನು ಬಚಾವಾಗುವುದು ಎಂಬುದು. ಅದೇ ರೀತಿ ಇನ್ನೊಬ್ಬ ಕಳ್ಳನಿಗೆ ಗೊತ್ತಿರುತ್ತೆ ಕಳ್ಳತನ ಮಾಡಿ ಯಾವ ರೀತಿ ಬಚಾವಾಗುವುದು ಎಂದು. ಅಂದರೆ ಒಳ್ಳೆಯ ಕೆಲಸ ಮಾಡುವವನಿಗೆ ಒಳ್ಳೆಯ ಕೆಲಸ ಹೇಗೆ ಮಾಡುವುದು ಎಂದು ಗೊತ್ತಿರುತ್ತೆ. ಕೆಟ್ಟ ಕೆಲಸ ಮಾಡುವವನಿಗೆ ಕೆಟ್ಟ ಕೆಲಸ ಮಾಡುವುದು ಹೇಗೆ ಎಂದು ಕೆಟ್ಟವನು ಅಂದರೆ ಇನ್ನೊಬ್ಬ ಕಳ್ಳನಿಗೆ ಗೊತ್ತಿರುತ್ತೆ ಎಂಬುದೇ ಈ ಒಂದು ಗಾದೆಯ ಅರ್ಥ. ಅಕ್ಕ ಇದ್ದರೆ ಭಾವ, ರೊಕ್ಕ ಇದ್ದರೆ ಸೂಳೆ. ಅಂದರೆ ಈ ಗಾದೆಯ ಅರ್ಥ ಏನೆಂದರೆ ಅಕ್ಕ ಇದ್ದರೆ ಮಾತ್ರ ತಾನೇ ಭಾವ ಇರಲು ಸಾಧ್ಯ. ಅಂದರೆ ನಮಗೆ ನಮ್ಮ ಅಕ್ಕ ಇದ್ದಾಗ ಮಾತ್ರ ನಾವು ಭಾವನ ಮನೆಗೆ ಹೋಗಬಹುದು. ಅದೇ ರೀತಿ ನಮ್ಮಲ್ಲಿ
ಹಣ ಇದ್ದರೆ, ಶ್ರೀಮಂತಿಕೆ ಇದ್ದರೆ ನಮಗೆ ಎಲ್ಲ ಹೆಣ್ಣು ಅಂದರೆ ಸೂಳೆ ಸಹ ಹುಡುಕಿಕೊಂಡು ಬರುತ್ತಾಳೆ. ಅಂದರೆ ನಾವು ಚೆನ್ನಾಗಿದ್ದಾಗ ಎಲ್ಲರೂ ಬರುತ್ತಾರೆ. ಅದೇ ನಾವು ಶ್ರೀಮಂತಿಕೆ ಮತ್ತು ಹಣವನ್ನು ಕಳೆದುಕೊಂಡಾಗ ಯಾರೂ ಬರುವುದಿಲ್ಲ ಎಂಬುದು ಈ ಗಾದೆಯ ಒಂದು ಅರ್ಥ. ಏನು? ಅಕ್ಕ ಇದ್ದರೆ ಭಾವ. ಹೌದು, ಅಕ್ಕ ಇದ್ದರೆ ತಾನೇ ಭಾವ ಇರಲು ಸಾಧ್ಯ. ಅಕ್ಕನೇ ಇಲ್ಲದಿರುವಾಗ ಭಾವನ ಮನೆಗೆ ಹೋದರೆ ಅವರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆಯೇ? ನೋಡಿಕೊಳ್ಳುವುದಿಲ್ಲ. ಯಾಕಪ್ಪ ಬಂದೆ ನೀನು, ನಿಮ್ಮ ಅಕ್ಕನೇ ಹೋದಲು, ನೀನ್ಯಾಕೆ ಬಂದೆ ಎಂದು ಹೇಳಿ ಅವತ್ತೇ ಕಳಿಸಿಬಿಡುತ್ತಾರೆ. ಅದೇ ರೀತಿ ಸೂಳೆ ಮನೆಗೂ ಹೋದರೂ ಅಷ್ಟೇ. ನಾವು ಜೇಬಿನಲ್ಲಿ ಹಣವನ್ನು ಇಟ್ಟುಕೊಂಡು ಚೆನ್ನಾಗಿ ಅವರಿಗೆ ನೋಡಿಕೊಂಡರೆ ಮಾತ್ರ ನಿಮಗೆ ಇಲ್ಲಸಲ್ಲದ ಒಂದು ಪ್ರೀತಿಯನ್ನು ತೋರಿಸುತ್ತಾರೆ. ಇಲ್ಲದೆ ಹೋದರೆ ನೀನು ಯಾಕಪ್ಪ ಬಂದೆ, ಹೋಗು, ನನಗೆ ಹುಷಾರಿಲ್ಲ ಎಂದು ಹೇಳು ಕಳಿಸಿಬಿಡುತ್ತಾರೆ. ಅದೇ ಈ ಒಂದು ಗಾದೆಯ ಅರ್ಥ. ಉಗಿದರೆ ತುಪ್ಪ ಹೋಗುತ್ತೆ, ನುಂಗಿದರೆ ಗಂಟಲು ಹೋಗುತ್ತೆ. ಹೌದು, ಕೆಲವು ಸಮಯದಲ್ಲಿ ಇದೇ ರೀತಿ ಆಗುತ್ತೆ. ಅಂದರೆ ತುಪ್ಪ ಹೆಚ್ಚು ಬೆಲೆ ಬಾಳುವ ಒಂದು ವಸ್ತು. ಆದ್ದರಿಂದ ಅದನ್ನು ಉಗಿದು ನಾವು ಅದನ್ನು ವೇಸ್ಟ್ ಮಾಡಲು ಸಾಧ್ಯವಿಲ್ಲ. ಆದರೂ ಏನು ಮಾಡೋಕ್ಕಾಗುತ್ತೆ? ಕೆಲವರು ನಮಗೆ ಬೇಕಾಗಿ ಇರುತ್ತಾರೆ. ಅವರಿಗೆ ನಾವು ಹೋಗು ಎಂದು ಹೇಳಲು ಸಾಧ್ಯವಿಲ್ಲ, ಇರು ಎಂದು ಹೇಳಲು ಸಾಧ್ಯವಿಲ್ಲ. ಅಂತಹ ಸಮಯದಲ್ಲಿ ಈ ಒಂದು ಗಾದೆ ಬರುತ್ತೆ, ಉಗಿದರೆ ತುಪ್ಪ ಕೆಡುತ್ತೆ, ನುಂಗಿದರೆ ಗಂಟಲು ಕೆಡುತ್ತೆ ಎಂದು. ನೋಡಿದ್ರಲ್ಲ ಸ್ನೇಹಿತರೆ, ಏನು ಗಾದೆಗಳಿದು? ಯಾರು ಮಾಡಿದರು? ನಮ್ಮ ಪೂರ್ವಿಕರು ಎಷ್ಟೊಂದು ಬುದ್ಧಿವಂತರು. ಪ್ರತಿಯೊಂದಕ್ಕೂ ಒಂದೊಂದು ಗಾದೆಯನ್ನು ಮಾಡಿಬಿಟ್ಟಿರುತ್ತಾರೆ. ಇಂತಹ ಸಾವಿರಾರು ಲಕ್ಷಗಟ್ಟಲೆ ಗಾದೆಗಳು ಇರಬಹುದು. ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕನ್ನಡದಲ್ಲಿ, ಈ ರೀತಿ ಮೈಸೂರು ವಿಭಾಗ ಹಾಗೂ ಬೆಂಗಳೂರಿನಲ್ಲಿ ಇಂತಹ ಅನೇಕ ಗಾದೆಗಳಿವೆ. ಎಷ್ಟೋ ನಾವು ತಿಳಿದುಕೊಂಡಿರುತ್ತೇವೆ, ಇನ್ನೂ ಎಷ್ಟೋ ನಮಗೆ ಗೊತ್ತೇ ಇರುವುದಿಲ್ಲ. ಆದರೂ ಆ ಒಂದು ಪ್ರದೇಶಕ್ಕೆ ತಕ್ಕಂತಹ ಗಾದೆಗಳನ್ನು ಇದು ರಚನೆ ಮಾಡಿರುತ್ತಾರೆ. ಇಂತಹ ಗಾದೆಗಳನ್ನು ನಾನು ಆಯ್ದು ನಿಮಗೆ ತಿಳಿಸಲು ಇಷ್ಟಪಡುತ್ತಾ ಇದ್ದೇನೆ. ಹಾಗೂ ಇದೇ ರೀತಿ ನನ್ನ ಸತ್ಯಪ್ರಿಯ KGL 621 ಚಾನಲ್ಗೆ ತಾವು ಪ್ರೋತ್ಸಾಹ ನೀಡುತ್ತಿದ್ದೀರಿ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೂ ನನ್ನ ಈ ಚಾನಲ್ಗೆ ತಮ್ಮ ಸ್ನೇಹಿತರು, ಆಪ್ತರು, ನೆಂಟರಿಗೂ ಕಳಿಸಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನ್ನು ಒತ್ತಿದರೆ ತಾವು ಸಬ್ಸ್ಕ್ರೈಬ್ ಮಾಡಬಹುದು. ಹಾಗೂ ಆಲ್ ನೋಟಿಫಿಕೇಷನ್ ಎಲ್ಲವೂ ಬರುತ್ತೆ. ಅದೇ ರೀತಿ ನಿಮ್ಮ ಪ್ರೋತ್ಸಾಹ ನನಗೆ ಇರಲಿ. ಎಲ್ಲರಿಗೂ ನಮಸ್ಕಾರ.